ಹಂಗಲ್ಲ ಮಾವಯ್ಯ, ಭಕ್ತಿ ಇರೋ ಜನ ಎಲ್ಲಿರ್ತಾರೋ ಅಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿರ್ತದೆ. ನೀನು ಒಳ್ಳೆ ಬೆಂಗಳೂರಿನವ್ರಿಗೆ ಅಷ್ಟೊಂದು ಭಕ್ತಿ ಐತೆ ಅಂತೀಯಾ? ಮತ್ತೆ ಇಲ್ಲೆಲ್ಲ ಪೂಜೆ ಎಷ್ಟು ಜೋರಾಗಿ ನಡೀತದೆ ಅಂತೀನಿ. ಅಯ್ಯೋ ಏನು ನಡೆದ್ರಿ ಏನು ಸುಬ್ಬಿ, ನಮ್ಮ ಊರ್ನಾಗ ನಡೀತದಲ್ಲ ಜಾತ್ರೆ ಉತ್ಸವ, ಹಂಗೆ ನಡೆದ್ರೇನೆ ದೇವಸ್ಥಾನಕ್ಕೆ ಒಂದು ಕಳೆ. ಅತ್ತೆ ಬೆಂಗಳೂರಿನಲ್ಲೂ ಜಾತ್ರೆ ಉತ್ಸವ ಎಲ್ಲ ನಡೀತದೆ. ಅಯ್ಯೋ ಈ ಟ್ರಾಫಿಕ್ನಾಗೆ ನಡೆದಾಡಕ್ಕೆ ಆಗಲ್ಲ, ಜಾತ್ರೆ ಉತ್ಸವ ಎಲ್ಲ ನಡೀತದ. ಹೂ ಕಣತೆ, ಈ ಬೆಂಗಳೂರು ಕರ್ಗ ಬಹು ದೊಡ್ಡ ಜಾತ್ರೆ ಏನ್ ಚಂದಾಗಿರ್ತದ ಗೊತ್ತಾ. ಪಕ್ಕದ ಮನೆ ಭಾರತಿ ಆಂಟಿ ನನ್ನ ಕರ್ಕೊಂಡು ಹೋಗಿದ್ರು, ನೋಡಿದ್ದೆ. ಆಮೇಲೆ ಈ ರಾಗಿಗುಡ್ಡ ದೇವಸ್ಥಾನ ಜಾತ್ರೆ, ಬಸವನಗುಡಿ ಕಡ್ಲೆಕಾಯಿ ಪರ್ಸೆ ಏನ್ ಚಂದಾಗಿರ್ತದ ಗೊತ್ತಾ ಅತ್ತೆ, ನೋಡಕ್ಕೆ ಯಾರು ಕಣ್ಸಲ್ದು. ಹೌದು ಕಡೆ, ನಾನು ಯಾವಾಗಲೂ ಈ ಕಡೆ ಬಂದಾಗ ನೋಡಿದ್ದೆ, ಎಲ್ಲಿ ನೋಡಿದ್ರು ಕಳ್ಳಕಾಯಿ ಗುಡ್ಡೆ ಕಳ್ಳಕಾಯಿ ಗುಡ್ಡೆ ಕಳ್ಳಕಾಯಿ ಗುಡ್ಡೆ. ಗುಡ್ಡೆ ಏನು ಬೆಟ್ಟ ಥರನೇ ಇಟ್ಟಿರ್ತಿದ್ರು. ಓ ಒಬ್ಬರೇ ಬಂದು ನೋಡ್ಕೊಂಡು ಬಂದಿದ್ದೀರಾ? ನನ್ನ ಕರೆದಿದ್ರೆ ನಾನು ಬರೋಕ್ಕಿಲ್ಲ ಅಂತ ಇದ್ನಾ? ಯಾವುದು ಆಫೀಸ್ ವ್ಯವಹಾರದ ಕೆಲ್ಸಕ್ಕೆ ಬಂದಾಗ ನೋಡಿದ್ದೆ ಕಣೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೂ ಆ ದೇವಸ್ಥಾನಗಳನ್ನೆಲ್ಲ ತೋರಿಸಿ. ಹೌದೌದು, ಇವಳು ಬೆಂಗಳೂರಿಗೆ ಮಹಾರಾಣಿ. ತೋರಿಸಿ ಅಂದ ತಕ್ಷಣ ರಸ್ತೆನೆಲ್ಲ ಜಾತ್ರೆ ಪರಿಷೆ ನಡೆಸಿಬಿಡ್ತಾರೆ. ಯಾವಾಗೇನೇನ ಓ ಅದೇ ಮತ್ತೆ ಈಗ ನಾನು ಹೇಳಿದ್ ಕೇಳಿಸ್ತಾ? ನಾನಿನ್ನು ಜಾತ್ರೆ ಉತ್ಸವ ತೋರಿಸಿ ಅಂತ ಹೇಳ್ತಾ ಇದ್ದೀನ, ದೇವಸ್ಥಾನಗಳು ತೋರಿಸಿ ಅಂತ ಇವನಿ. ಮಿಸ್ ಶನಾಯ, ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ 3 ದಿನ ಮುಗಿಯುತ್ತಷ್ಟೇ ಹೊರತು ಕೆಲಸ ಮುಗಿಯಲ್ಲ. ಕೆಲಸ ಮುಗಿಲಿಲ್ಲ ಅಂದರೆ ನಾನು ಬಂದೆ ಕೂತೆ ಅಂತ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕೊಳ್ಳೋದಕ್ಕೆ ಶರ್ಮಾ ಸರ್ ನಿಮ್ಮನ್ನು ಇಲ್ಲಿ ಇಟ್ಕೊಳ್ಳೋದು ಇಲ್ಲ. ಡೂ ಯುವರ್ ವರ್ಕ್. ರಾಜು, ಕಾಫಿ. ಸರಿ ಮೇಡಮ್. ಬಾಯ್ ಜನಿ. ಅರೆ ಶನಾಯ, ನೀವಿನ್ನು ಕೆಲಸ ಮಾಡ್ತಾ ಇದ್ದೀರಾ? ಗ್ರೇಟ್. ಗುರು ಇದ್ದಿದ್ರೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಐ ಮೀನ್ ಹಿ ವುಡ್ ಹ್ಯಾವ್ ಹೆಲ್ಪ್ಡ್ ಯು. ಸರಿ ಸರಿ, ನೀವು ಕೆಲಸ ಮಾಡಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಸರಿ, ನಾನು ಹೊರಡ್ತೀನಿ. ಬಾಯ್. ಮೇಡಮ್, ಬಿಸಿ ಬಿಸಿ ಕಾಫಿ.